ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 33, ಅಭಿಸರಣೆ ಪ್ರಕ್ರಿಯೆ ಮತ್ತು ಜೀವಕೋಶಗಳಲ್ಲಿ ಅದರ ಪ್ರಾಮುಖ್ಯತೆ ವಿವರಿಸಿ. ವಿದ್ಯಾರ್ಥಿಗಳೇ, ಇದು ಕಠಿಣವಾದ ಪ್ರಶ್ನೆಯಾಗಿದೆ. ಸೊ ಅಭಿಸರಣೆ ಎಂದರೇನು? ಅಭಿಸರಣೆ ಅಂದ್ರೆ ಇದರಲ್ಲಿ 3 ವಿಧವಾಗಿದೆ. ಓಕೆ, ಸೊ ಅದನ್ನ ಹೈಪರ್ಟೋನಿಕ್, ಐಸೋಟೋನಿಕ್, ಹೈಪೋಟೋನಿಕ್ ಅಂತ ಕರೆಯಲಾಗತ್ತ. ಹೈಪೋಟೋನಿಕ್ ಅಂದ್ರೆ ಅತಿ ಕಡಿಮೆ ಸಾಂದ್ರತೆ ಇರುವ ದ್ರಾವಣ ಅಂತ ಕರೀತಾರೆ. ಐಸೋಟೋನಿಕ್ ಅಂದ್ರೆ ಸಮಸಾರತೆ ದ್ರಾವಣ, ಸಮಸಾಂದ್ರತೆ ಇರುವ ದ್ರಾವಣ ಅಂತ ಕರೀತಾರೆ. ಹೈಪೋಟೋನಿಕ್ ಅಂದ್ರೆ ಅಧಿಕ ಸಾಂದ್ರತೆ ಇರುವ ದ್ರಾವಣ ಅಂತ ಕರೀತಾರೆ. ಅಧಿಕ ಸಾಂದ್ರತೆ. ಓಕೆ, ಸೊ ಇವಾಗ ಅಭಿಸರಣೆ ಅಂದ್ರೆ ಏನು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಅಭಿಸರಣೆ ಎಂದರೆ ಅರೆವ್ಯಾಪ್ಯ ಅಂದ್ರೆ ಏನು, ಕೋಶ ಪೊರೆ ಇರತ್ತಲ್ವಾ, ಅದಕ್ಕೆ ಅರೆವ್ಯಾಪ್ಯ ಅಂತಾನು ಕರೀತಾರಲ್ವಾ. ಅದರ ಮೂಲಕ ಆ ಪೊರೆಯಾದ್ಯಂತ ನೀರಿನ ಅಣುಗಳ ಚಲನೆ ಆಗುತ್ತದೋ ಹೊರಗೆ ಒಳಗಡೆ, ಅದನ್ನ ಅಭಿಸರಣೆ ಅಂತ ಕರೀತಾರ. ಅದರಲ್ಲಿ 3 ವಿಭಾಗಗಳು ಅಂತ ಅನ್ನಲ್ವಾ, 3 ತರಗಳು ಇದೆ. ಸೊ ಅದರಲ್ಲಿ ಅತಿ ಕಡಿಮೆ ಸಾಂದ್ರತೆ ಅಂದ್ರೆ ನೋಡಿ, ಇದು ಪ್ರಾಣಿಗಳ ಜೀವಕೋಶಗಳಲ್ಲಾಗಿರ್ಬೋದು ಅಥವಾ ಸಸ್ಯಗಳ ಜೀವಕೋಶಗಳಲ್ಲಾಗಿರ್ಬೋದು. ಏನಾಗತ್ತೆ ಅಂದ್ರ ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆ ಏನಾಗಿರತ್ತೆ, ಕಡಿಮೆ ಆಗಿರತ್ತೆ. ಹೊರಗಿನ ನೀರಿನ ಸಾಂದ್ರತೆಗಿಂತ ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆ ಕಡಿಮೆ ಆಗಿದ್ರೆ ಅದನ್ನ ಅತಿ ಕಡಿಮೆ ಸಾಂದ್ರತೆ ಅಂತ ಕರೀತಾರೆ. ಅವಾಗ ಏನಾಗತ್ತೆ, ನೀರು ಹೊರಗಡೆ ಚಲನೆ ಆಗತ್ತೆ ಜಾಸ್ತಿ. ಆವಾಗ ಏನಾಗತ್ತೆ ಅಂದ್ರೆ ಸೆಲ್ ಈ ಜೀವಕೋಶ ಏನಾಗತ್ತೆ, ಸಣ್ಣದಾಗತ್ತೆ. ಆಯ್ತಾ? ಅಂಡ್ ದೆನ್ ಐಸೋಟೋನಿಕ್ ಅಂದ್ರೆ ಸಮಸಾಂದ್ರತೆ. ಇಲ್ಲೇನಾಗತ್ತೆ ಅಂದ್ರೆ ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆ ಮತ್ತು ಜೀವಕೋಶದ ಹೊರಗಿನ ನೀರಿನ ಸಾಂದ್ರತೆ ಸಮವಾಗಿರತ್ತೆ. ಸೊ ಅವಾಗ ಈ ತರ ಕಾಣಿಸುತ್ತೆ. ಸೊ ಎರಡು ಕಡೆ ಏನಾಗಿರತ್ತೆ, ಬ್ಯಾಲೆನ್ಸ್ಡ್ ಆಗಿರತ್ತೆ. ಅದಕ್ಕೆ ಸಮಸಾಂದ್ರತೆ ದ್ರಾವಣ ಅಂತ ಕರೀತಾರೆ. ಹೈಪೋಟೋನಿಕ್ ಅಂದ್ರೆ ಅಧಿಕ ಸಾಂದ್ರತೆ. ಇಲ್ಲೇನಾಗ್ತಿದೆ ಅಂದ್ರೆ ಜೀವಕೋಶದ ಒಳಗಿನ ನೀರಿನ ಸಾಂದ್ರತೆ ಜಾಸ್ತಿ ಆಗಿದ್ದು ಹೊರಗಿನ ಸಾಂದ್ರತೆ ಕಡಿಮೆ ಆದಾಗ ನೀರಿನ ಕಣಗಳು ಒಳಗಡೆ ಮೂವ್ ಆಗತ್ತೆ. ಆವಾಗ ಇದಕ್ಕೆ ಏನಾಗತ್ತೆ, ಜೀವಕೋಶ ಉಳ್ಕೊಳ್ಳತ್ತೆ. ಸೊ ಇದು 3 ಭಾಗಗಳು ಈ ಅಭಿಸರಣೆಯಲ್ಲಿ. ಮತ್ತೆ ಈ ಅಭಿಸರಣೆ ಹೇಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದ್ರೆ ಜೀವಕೋಶಗಳ ಕಾರ್ಯಗಳ ಸಮತೋಲನ. ಸೊ ಇದು ಸಮತೋಲನೆ, ಬ್ಯಾಲೆನ್ಸ್ ಮಾಡತ್ತೆ ಮತ್ತು ಒತ್ತಡವನ್ನು ನಿರ್ವಹಿಸುತ್ತೆ. ಸೊ ಯಾವುದೇ ಕಾರ್ಯಕ್ಕೂ ಒತ್ತಡ ಆಗದೆ ಇರೋ ತರ ಇದೇನ್ ಮಾಡತ್ತೆ, ಸರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಥ್ಯಾಂಕ್ ಯು.